ಹಾಯ್ ನಮಸ್ಕಾರ. ಈಗ ತುಂಬಾ ಚಳಿ ಇರೋದ್ರಿಂದ ಮಕ್ಕಳಲ್ಲಿ ಮತ್ತು ದೊಡ್ಡವರಿಗೆ ಎಲ್ಲರಿಗೂ ಶೀತ ಕೆಮ್ಮು ಕಫ ಆಗ್ತಾ ಇದೆ. ಸೊ ಅದಕ್ಕಾಗಿ ಈ ರೆಮಿಡಿ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಧನಿಯಾ ಜೀರಿಗೆ ಮತ್ತು ಒಂದೇ ಒಂದು ಬೆಳ್ಳುಳ್ಳಿ ಪೀಸು ಮತ್ತು ದೊಡ್ಡಪತ್ರೆ ಶುಂಠಿ ಮತ್ತು ಒಂಚೂರು ಬೆಲ್ಲ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. 2 ಲೋಟ ನೀರು ಹಾಕಿದ್ದೀನಿ ಅದಕ್ಕೆ. ಅದು 1 ಲೋಟ ಆಗೋವರೆಗೂ ಚೆನ್ನಾಗಿ ಕುದ್ದಿ ಅದು ರಸ ಎಲ್ಲ ಬಿಟ್ಕೋಬೇಕು. ಆ ರೀತಿ ಕುದಿಸ್ಬೇಕು. ಇದು ದೊಡ್ಡವರು ಸಹ ಕುಡಿಬೋದು, ಸಣ್ಣ ಮಕ್ಕಳಿಗೂ ಕೂಡ ಕೊಡ್ಬೋದು. ಅದನ್ನು ಚೆನ್ನಾಗಿ ಕುದ್ದಾದಮೇಲೆ ಅದನ್ನು ಸೋಸ್ಕೊಂಡು ಆ ನೀರನ್ನು ಬಿಸಿ ಬಿಸಿದನ್ನೇ ಕುಡಿಬೇಕು. ಅದಕ್ಕೊಂಚೂರು ಸ್ವಲ್ಪ ಕಾಳುಮೆಣಸನ್ನು ಕುಟ್ಟಿ ಹಾಕ್ಕೊಂಡಿದ್ದೀನಿ. ಗಂಟಲಿಗೆಲ್ಲ ತುಂಬಾ ಚೆನ್ನಾಗಿ ಕೆಮ್ಮೆಲ್ಲ ಆಗಿದ್ದರೆ ಕಫ ಎಲ್ಲ ಆಗಿದ್ದರೆ ಸಹ ಕಾಳುಮೆಣಸಿಗೆ ಕರಗತ್ತೆ. ಸೊ ಅದಕ್ಕಾಗಿ ಆ ಕಾಳುಮೆಣಸು ಕೂಡ ಒಂದು 2 ಕಾಳು ಹಾಕಿದ್ದೀನಿ ಜಜ್ಜಿಬಿಟ್ಟು. ಈಗ ನೋಡಿ ಇದು ಈ ಥರ ಬಂದಿದೆ. ಇದಕ್ಕೆ ನೀವು ಇದು ಬಿಸಿ ಇದ್ದಾಗಲೇ ಕುಡಿಬೇಕು. ನೋಡಿ ಈ ಕಲರ್ ಆಗಿದೆ ಇದು. ಚೆನ್ನಾಗಿ ಕುದ್ದ ಮೇಲೆ ಇದು ಈ ಥರ ಕಲರ್ ಬರುತ್ತೆ. ದೊಡ್ಡಪತ್ರೆ ಎಲ್ಲ ಹಾಕಿದ್ದೀವಲ್ಲ, ಸೊ ಅದಕ್ಕಾಗಿ ಈ ಥರ ಬಂದಿದೆ. ಅದಕ್ಕೆ ಅದು ಸೋಸಿದ್ದನ್ನೆಲ್ಲನೂ ಮತ್ತೆ ನೀವು ಇನ್ನೂ ಒಂದು ಸರಿ ಮತ್ತೆ ಅದನ್ನು ನೀರನ್ನ ಮತ್ತೆ ರಿಪೀಟ್ ಮಾಡ್ಕೋಬೋದು. ನೀರು ಹಾಕಿ ಮತ್ತೆ ಇನ್ನೊಂದು ಸ್ವಲ್ಪ ಶುಂಠಿ ಎಲ್ಲ ಹಾಕ್ಕೊಂಡು ಅದಕ್ಕೆ 1 ಟೈಮ್ ಮಾಡ್ಕೋಬೋದು. ನೀವು ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಹಾಕಿ.